ಎರಡು ಕ್ರೈಮ್ ಬಗ್ಗೆ ನಾವು ಹೇಳ್ತೀವಿ ಮತ್ತು ಎರಡು ಇನ್ನೂ ವಿಶೇಷ ನಮ್ಮದು ಏನು ಕಾರ್ಯಾಚರಣೆ ನಾವು ಮಾಡ್ತೀವಿ ಅದ್ರ ಬಗ್ಗೆ ಹೇಳ್ತೀವಿ. ಕ್ರೈಮ್ ಬಗ್ಗೆ ಈಗ ತಾನೇ ಜಸ್ಟ್ ನಿಮಗೆ ನೀವು ನೋಡಿದಾರ, ಒಂದು ರಾಜಗೋಪಾಲ್ ನಗರ್ ಇಲ್ಲಿ ಥೆಫ್ಟ್ ಕೇಸ್ ಇದೆ. ಇದರಲ್ಲಿ 7 ಕೇಸ್ ಸದ್ಯಕ್ಕೆ ನಾವು ನಮ್ಮ ಪೊಲೀಸ್ ಅವರು ಪತ್ತೆ ಮಾಡಿದ್ದಾರೆ. ಅವರು ಈ 7 ಕೇಸಲ್ಲಿ ವ್ಯಾಲ್ಯೂ ಅರೌಂಡ್ 33ಕ್ಕಿಂತ ಜಾಸ್ತಿ ಲಕ್ಷಕ್ಕಿಂತ ಜಾಸ್ತಿ ಇದು ಗೋಲ್ಡ್ ಮತ್ತು ಸಿಲ್ವರ್, ಆಮೇಲೆ ಈ ಥರ ಇದು ಆಟೋ ರಿಕ್ಷಾ ಪ್ಲಸ್ ಕ್ಯಾಮ್ರಾಸ್ ಮತ್ತು ಇಕ್ವಿಪ್ಮೆಂಟ್ ಸಿಕ್ಕಿದೆ. ಈ ಪರ್ಟಿಕ್ಯುಲರ್ ಇವ್ರ ಬಗ್ಗೆ 14 ಕೇಸ್ ಬೇರೆ ಬೇರೆ ಥಾನೆ ವ್ಯಾಪ್ತಿಯಲ್ಲಿ ಬಾಗಲಕೋಟೆ, ಮಾದನಾಯಕಹಳ್ಳಿ, ಕಗ್ಲಿಪುರ, ಸೋಲ್ದೇವ್ನಲ್ಲಿ ಅಲ್ಲಿ ರಿಜಿಸ್ಟರ್ಡ್ ಇದೆ. ಸೊ ಇನ್ನೂ ಕೆಲವು ಐಟಮ್ಸ್ ರಿಕವರಿ ಆಗ್ಬೋದು ಅಂತ ನಮ್ಮ ಪೊಲೀಸ್ ಅವ್ರ ಮಾಹಿತಿ ಪ್ರಕಾರ. ಇದು ಒಳ್ಳೆ ಕೆಲಸ ಮಾಡಿ, ಯಾಕೆಂದರೆ ಇದರಲ್ಲಿ 7 ಕೇಸಸಲ್ಲಿ ಅವರು ಲಾಕ್ಡ್ ಹೌಸಸ್ಗೆ ಇದು ಟಾರ್ಗೆಟ್ ಮಾಡ್ತಿದ್ರು. ನಾಗೇಶ್ ಅಲಿಯಾಸ್ ವಿನೀತ್ ವಿನೀತ್ ಇವ್ರಿಗೆ ಅವರು ಅರೆಸ್ಟ್ ಮಾಡಿ ಇದು ಮಾಡಿದ್ದಾರೆ. ಸೊ ಟೋಟಲ್ ಅರೌಂಡ್ 33.35 ಲ್ಯಾಕ್ಸ್ದು ಸಾಮಾನ್ಯ ಬೇರೆ ಬೇರೆ ಗೋಲ್ಡ್, ಸಿಲ್ವರ್ ಮತ್ತು ಇನ್ನಿತರ ಐಟಮ್ ಸಿಕ್ಕಿದೆ. ಇನ್ನೂ ಸಿಗ್ಬೋದಂತ ನಮ್ಮ ಪೊಲೀಸವ್ರ ಮಾಹಿತಿ ಪ್ರಕಾರ. ಎರಡನೇ ಕೇಸ್ ಇದು JP ನಗರ್ ಸ್ಟೇಷನ್ ವ್ಯಾಪ್ತಿಯಲ್ಲಿದೆ, ನಮ್ಮ ಸೌತ್ ಡಿವಿಷನ್ನು. ಇದರಲ್ಲಿ ಇದು ಫಸ್ಟ್ ಟೈಮ್ ಅಫೆಂಡರ್ ಇವರು, ಆದರೆ ಅವರು ಮನೆಯಲ್ಲಿ ಅವ್ರು ಕೆಲಸ ಮಾಡೋರೇ ಈ ಥರ ಮಾಡಿದರು. ಯಾರು ಓನರ್ ಇದ್ದಾರೆ ಅವ್ರಿಗೆ ಕೂಡ ಇದ್ರ ಬಗ್ಗೆ ಮಾಹಿತಿ ಇರಲಿಲ್ಲ. 6 ತಿಂಗಳ ನಂತರ ಅವ್ರಿಗೆ ಮಾಹಿತಿ ಗೊತ್ತಾದ ಮೇಲೆ ಅವರು ಅದರ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟರು. ಸೊ ಇದು ಅಂದಾಜು 14.30 ಲ್ಯಾಕ್ಸ್ದು ಗೋಲ್ಡ್ ಐಟಮ್ಸ್ ನಮ್ಮ ಪೊಲೀಸ್ ಅವರು ವಶಕ್ಕೆ ತೊಗೊಂಡಿದ್ದಾರೆ. ಇದು ಫಸ್ಟ್ ಟೈಮ್ ಅಫೆಂಡರ್, ಮತ್ತು ಮನೆದು ಒಂದು ಅವ್ರಿಗೆ ನಂಬಿಸಿ ಅಲ್ಲಿ ಕೆಲಸ ಮಾಡಿ ಅವರೇ ಈ ಥರ ಮಾಡಿದ್ದಕ್ಕೆ ಓನರ್ಗೆ ಗೊತ್ತಾಗಲಿಲ್ಲ, ಲೇಟಾಗಿ ಗೊತ್ತಾದ ಮೇಲೆ ಆದರೂ ಪೊಲೀಸವರು ತಕ್ಷಣ ಕೆಲಸ ಮಾಡಿ ರಿಕವರಿ ಮಾಡಿದ್ದಾರೆ. ಇದು 2 ಕ್ರೈಮ್ ಬಗ್ಗೆ ಇದೆ ಕೇಸಸ್. ಇನ್ನೊಂದು ಮುಖ್ಯವಾಗಿ ನಾವು ನಮ್ಮ ಜಾಯಿಂಟ್ ಕಮಿಷನರ್ ಮತ್ತು ಅಡಿಷ್ನಲ್ ಕಮಿಷನರ್ ಕ್ರೈಮ್ ಎಲ್ಲರೂ ಸೇರಿ ನಾವು ಮತ್ತು DCP ಜೊತೆಗೆ ಮೀಟಿಂಗ್ ಇಷ್ಟೆಲ್ಲ ನಾವು ಮಾಡಿ ಒಂದು ಕೆಲವು ನಾವು ವಿಷಯ ಬಗ್ಗೆ ಕ್ರೈಮ್ ಮತ್ತು ಲಾ ಆ್ಯಂಡ್ ಆರ್ಡರ್ ಪಾಯಿಂಟ್ ಆಫ್ ವ್ಯೂಯಿಂದ ಮತ್ತು ರೌಡಿಸಮ್ ಕಂಟ್ರೋಲ್ ಮಾಡಲಿಕ್ಕೆ ಮತ್ತು ಜನಕ್ಕೆ ಒಂದು ಕಾನ್ಫಿಡೆನ್ಸ್ ಬರಲಿ ಅಂತ ನಿಟ್ಟಿನಲ್ಲಿ ನಮ್ಮ ಎಲ್ಲಿ ಸ್ಟೇಷನ್ ವ್ಯಾಪ್ತಿಯಲ್ಲಿ ಕಾಮರ್ಷಿಯಲ್ ಪ್ಲೇಸಸ್ ಇದೆ, ಜನ ಜಾಸ್ತಿ ಓಡಾಡ್ತಾ ಇದ್ದಾರೆ ಅವರು, ಪ್ಲಸ್ ಸೆನ್ಸಿಟಿವ್ ಪ್ಲೇಸಸ್ ಇದೆ, ಅಲ್ಲಿ ಫುಟ್ ಪೆಟ್ರೋಲಿಂಗ್ ಕೂಡ ಮಾಡಬೇಕು ಅಂತ ನಾವು ಇನ್ಸಿಸ್ಟ್ ಮಾಡ್ತಾಯಿದ್ದೀವಿ. ಇದರಲ್ಲಿ ನಿಮಗೆ ಗೊತ್ತಿರ್ಬೋದು, ಚೀತಾ ವೆಹಿಕಲ್ಸ್ ಇದೆ ನಮ್ಮಲ್ಲಿ, ಹೊಯ್ಸಾಲ ವೆಹಿಕಲ್ಸ್ ಇದೆ, ಮತ್ತು ನಮ್ಮದು ಎಲ್ಲ ನಮ್ಮ ಅಧಿಕಾರಿಯವ್ರದ್ದು ವೆಹಿಕಲ್ಸ್ ಇದೆ. ಆದರೆ ಕೆಲವು ಕಡೆ ಏನಾಗುತ್ತೆ, ನಮ್ಮ ಮಿತಿ ಮೀರಿ ಜನ ಈ ವೀಕೆಂಡ್ಸ್ ಟೈಮಲ್ಲಿ ಅಥವಾ ಏನಾದರೂ ಹಬ್ಬದ ಟೈಮಲ್ಲಿ ನಮ್ಮದು ಪೊಲೀಸ್ ಪ್ರೆಸೆನ್ಸ್ ಜಾಸ್ತಿ ಇರಲಿ ಅಂತ ಗಾಡಿಯಲ್ಲಿ ನಿಲ್ಲಿಸಿ ಬೈ ಫುಟ್ ಅಲ್ಲಿ ಓಡಾಡಬೇಕು, ಮತ್ತು ಜನದ ಚಲನವಲನ ಬಗ್ಗೆ ನೋಡ್ಕೊಳ್ಬೇಕು. ಪ್ಲಸ್ ಒಂದು ರೀತಿ ಪೊಲೀಸ್ ಪ್ರೆಸೆನ್ಸ್ ಇದ್ದರೆ ಜನಕ್ಕೆ ಒಂದು ಕಾನ್ಫಿಡೆನ್ಸ್ ಬರ್ತದೆ ಅಂತ ಆ ನಿಟ್ಟಿನಲ್ಲಿ ಮೊನ್ನೆ ತಾವು ನೋಡಿರ್ಬೋದು, ಇದು ಕಬ್ಬನ್ ಪಾರ್ಕ್ ಲಿಮಿಟ್ಸಲ್ಲಿ, ಅಶೋಕ್ ನಗರ್ ಲಿಮಿಟ್ಸಲ್ಲಿ, ಚಿಕ್ಕಪೇಟೆ, ಉಪ್ಪಾರಪೇಟೆ, ಬೇರೆ ಬೇರೆ ಮತ್ತು ಇಂದಿರಾನಗರ್ ಎಲ್ಲ ಕಡೆ ಈಗ ಸ್ಟಾರ್ಟ್ ಮಾಡಿದ್ದೀವಿ ನಾವು, ಮತ್ತು ಇದು ನಾವು ಮಾನಿಟರ್ ಮಾಡ್ತೀವಿ. ಇದರಲ್ಲಿ ಕೆಲವು ಒಳ್ಳೆ ರಿಸಲ್ಟ್ಸ್ ಕೂಡ ಬರ್ತಾಯಿದೆ. ಕೆಲವು ಸಣ್ಣ ಪುಟ್ಟ ಅಫೆನ್ಸಸ್ ಅಥವಾ ವೈಲೇಷನ್ಸ್ ಅದರ ಬಗ್ಗೆ ಕೂಡ ನಮಗೆ ತಕ್ಷಣ ಗೊತ್ತಾಗ್ತಾಯಿದೆ. ಸೊ ಇದು ಏನೋ ವಿಶೇಷ ಏನಿಲ್ಲ, ಯಾಕೆಂದರೆ 112 ಏನಿದೆ, 112 ಕರೆ ಮಾಡಿದರೆ ತಕ್ಷಣ ನಮ್ಮವರು ಅಟೆಂಡ್ ಮಾಡ್ತಾರೆ. ಆದರೆ 112 ಮೇಲೆ ಮಾತ್ರ ಡಿಪೆಂಡ್ ಆಗೋದು ಬೇಡ ಅಂತ ನಮ್ಮ ಸ್ಟೇಷನ್ ಅವ್ರು ಎಲ್ಲ ಇನ್ಸ್ಪೆಕ್ಟರ್ಸ್ಗೆ ಹೇಳಿದ್ದೀವಿ. ನಮ್ಮ DCPs ಅವರೆಲ್ಲ ಮೀಟಿಂಗ್ ಮಾಡಿ ನಾವು ಕೂಡ ಒಂದು ಪ್ರೊಯಾಕ್ಟಿವ್ ಆಗಿ ಅಲ್ಲಿ ಸ್ಥಳದಲ್ಲಿದ್ದರೆ ಜನಕ್ಕೆ ತಕ್ಷಣ ಪರಿಹಾರ ಸಿಗುತ್ತೆ ಅಂತ ನಮಗೆ ವಿಶ್ವಾಸ ಇದೆ. ಸೊ ಆ ನಿಟ್ಟಿನಲ್ಲಿ ಇದು ನಾವು ಪ್ರಾಯೋಗಿಕವಾಗಿ ಮಾಡ್ತಾಯಿದ್ದೀವಿ. ಆ್ಯಂಡ್ ಸರ್ಟನ್ಲಿ ಎಲ್ಲ ನಿಧಾನಾಗಿ ಎಲ್ಲ ಏರಿಯಾಕ್ಕೆ ಸ್ಪ್ರೆಡ್ ಆಗುತ್ತೆ. ಇದು ಆಲ್ರೆಡಿ ಇನ್ಸ್ಟ್ರಕ್ಷನ್ಸ್ ಹೋಗಿದೆ. ನಮ್ಮ ಜಾಯಿಂಟ್ ಕಮಿಷನರ್ಸ್ ಈಸ್ಟ್ ಆ್ಯಂಡ್ ವೆಸ್ಟ್ ಅವರು ಎಲ್ಲ ತಿಳಿಸಿದ್ದಾರೆ, ಅವರು ಮಾಡ್ತಾರೆ, ಅವರು ಇಂಪ್ಲಿಮೆಂಟ್ ಮಾಡ್ತಾರೆ. ಹೌದು,
ಅದೇ 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 ಪೊಲೀಸಿಂಗ್ ಇದೆಯಲ್ಲ, ಅದೇ ಪೊಲೀಸಿಂಗ್ ಇದೆಯಲ್ಲ. ಇಲ್ಲ ಇಲ್ಲ ಇಲ್ಲ, ಅದೇ ನಾನು ಅದೇ ಹೇಳ್ತಾ ಇದ್ದೀನಿ. ಬರೀ ನಾವು 112 ಮೇಲೆ ಡಿಪೆಂಡ್ ಆದರೆ ಅದು ದ್ಯಾಟ್ ಇಸ್ ಫಾರ್ ಎಮರ್ಜೆನ್ಸಿ ರಿಯಾಕ್ಟಿವ್, ಇದು ಪ್ರೊಆ್ಯಕ್ಟಿವ್. ನಾನು ನಿಮಗೆ ಅದೇ ಸ್ಪಷ್ಟವಾಗಿ ಹೇಳಿದೆ. ನಮ್ಮ ಪ್ರೆಸೆನ್ಸ್ ಇದ್ದರೆ ಅಲ್ಲಿ ಡಿಫ್ರೆನ್ಸ್ ಬಂದೇ ಬರ್ತದೆ. ನೀವು ಕೂಡ ನೋಟಿಸ್ ಮಾಡ್ತೀರಾ, ಯಾಕೆಂದರೆ ಸಣ್ಣ ಪುಟ್ಟ ಆಫೆನ್ಸಸ್ ಆಗ್ತದೆ, ಕೆಲವು ಆಫೆನ್ಸ್ ರಿಪೋರ್ಟೇ ಆಗಲ್ಲ. ಅಂಥ ಆಫೆನ್ಸ್ ಬಗ್ಗೆ ನಮ್ಮವರು ಅಲ್ಲಿ ಇದ್ದರೆ ನಮ್ಮ ಡ್ಯೂಟಿ ಇದೆ, ಅದು ಡ್ಯೂಟಿ ಇದೆ. ನಾವು ಬರೀ ಗಾಡಿಯಲ್ಲಿ ಓಡಾಡಿದರೆ ಅಲ್ಲಿ ಜನಕ್ಕೆ ಗೊತ್ತಾಗಲ್ಲ ಅಲ್ಲಿ ಏನಾಗಿದೆ. ಸೊ ಲೋಕಲ್ ಇನ್ಸ್ಪೆಕ್ಟರ್ ಇರಲಿ, ಸಬ್ ಇನ್ಸ್ಪೆಕ್ಟರ್ ಇರಲಿ, ಬೀಟ್ ಅವ್ರು ಇರಲಿ, ಅವ್ರಿಗೆ ಅವ್ರದ್ದು ಏರಿಯಾ ಬಗ್ಗೆ ಮಾಹಿತಿ ಇರಬೇಕು, ಅಲ್ಲಿ ಏನು ನಡೀತಾ ಇದೆ. ಸೊ ಆ ನಿಟ್ಟಿನಲ್ಲಿ ನಾವು ನೋಡೋಣ ಇದು ಯಾವ ರೀತಿ ವರ್ಕ್ ಆಗ್ತದೆ. ಬಟ್ ನನ್ನ ಪ್ರಕಾರ ನಾವು ಮೀಟಿಂಗ್ ಮಾಡಿ ಎಲ್ಲ ನಾವು ಡಿಸ್ಕಸ್ ಮಾಡಿದ್ದೀವಿ. ಇಂಪ್ರೂವ್ಮೆಂಟ್ ಇದ್ದರೆ ಖಂಡಿತ ಅದ್ರ ಬಗ್ಗೆ ನಾವು ಕ್ರಮ ತಗೋತೀವಿ. ಈ ಒಳ್ಳೆ ಕೆಲಸ ಮೊನ್ನೆ ಮಾಡಿದ್ದಾರೆ ಎಲ್ಲ ನಮ್ಮ ವೆಸ್ಟಲ್ಲಿ ಮತ್ತು ಈಸ್ಟಲ್ಲಿ ಎಲ್ಲ ಅವ್ರು ಒಂದೊಂದು ಏರಿಯಾದಲ್ಲಿ ತುಂಬ ಒಳ್ಳೆ ಕೆಲಸ, ರೆಸ್ಪಾನ್ಸ್ ಕೂಡ ಚೆನ್ನಾಗಿದೆ ಪಬ್ಲಿಕ್ ಕಡೆಯಿಂದ. ಅಚ್ಚಾ, ನನಗೆ ಐಡಿಯಾ ಇಲ್ಲ ಅದ್ರ ಬಗ್ಗೆ. ಮಾಡಿದೆ ಕಂಟಿನ್ಯೂ ಅಂದರೆ ಏನಾಗಿದೆ, ವೀಕೆಂಡ್ ಕ್ರೌಡ್ ತುಂಬ ಜಾಸ್ತಿ ಇದೆ, ಪ್ಲಸ್ ಕೆಲವು ಅದಕ್ಕೆ ಅದಕ್ಕೆ